ನಮಸ್ಕಾರ, ಗೀತಸಾರಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ಭಗವದ್ಗೀತೆ ಜೀವನಕ್ಕೆ ನೀಡುವ ದಿಕ್ಕಿನ ಬಗ್ಗೆ ನಾವು ತಿಳಿದುಕೊಂಡೆವು. ಈಗ ಆ ಉಪದೇಶ ಶುರುವಾಗುವ ಮೊದಲು ನಡೆಯುವ ಘಟನಾಕ್ರಮವನ್ನು ಅರ್ಥ ಮಾಡಿಕೊಳ್ಳೋಣ. ಕುರುಕ್ಷೇತ್ರದಲ್ಲಿ ಕೌರವರು ಮತ್ತು ಪಾಂಡವರು ಯುದ್ಧಕ್ಕೆ ಸಜ್ಜಾಗಿದ್ದಾರೆ. ಎರಡು ಸೇನೆಗಳು ಎದುರಾಗಿ ನಿಂತಿವೆ. ಈ ಕಥೆಯನ್ನು ಆರಂಭಿಸುವವರು ಕುರುರಾಜ ಧೃತರಾಷ್ಟ್ರ. ಅವರು ಅಂಧರಾಗಿದ್ದರಿಂದ ಯುದ್ಧ ಭೂಮಿಯನ್ನು ನೋಡಲು ಸಾಧ್ಯವಿಲ್ಲ. ಆದ್ದರಿಂದ ತಮ್ಮ ಸೇವಕನಾದ ಸಂಜಯನಿಗೆ ಯುದ್ಧದ ಎಲ್ಲಾ ಘಟನೆಗಳನ್ನು ವಿವರಿಸಲು ಕೇಳುತ್ತಾರೆ. ಸಂಜಯನ ಮೂಲಕವೇ ನಮಗೆ ಕುರುಕ್ಷೇತ್ರದ ದೃಶ್ಯ ಕಾಣುತ್ತದೆ. ಈಗ ಪ್ರಮುಖ ಪಾತ್ರಗಳನ್ನು ಸರಳವಾಗಿ ಪರಿಚಯಿಸೋಣ. ಅರ್ಜುನ ಪಾಂಡವರಲ್ಲಿ ಒಬ್ಬನಾದ ಮಹಾನ್ ಧನುರ್ಧರ, ಧೈರ್ಯ ಮತ್ತು ಶೌರ್ಯಕ್ಕೆ ಹೆಸರಾದವನು. ಶ್ರೀಕೃಷ್ಣ ಅರ್ಜುನನ ಸಾರಥಿ, ಆದರೆ ಅವರು ಯುದ್ಧ ಮಾಡುವ ಯೋಧನಲ್ಲ, ಜ್ಞಾನ ಮತ್ತು ಧರ್ಮದ ಮಾರ್ಗದರ್ಶಕ. ಇನ್ನು ಭೀಷ್ಮ ದ್ರೋಣ ಕೌರವರ ಪಳಾಯದಲ್ಲಿದ್ದರೂ ಅವರು ಅರ್ಜುನನಿಗೆ ಗುರುಗಳಾಗಿದ್ದಾರೆ. ಇಂಥವರೇ ಯುದ್ಧ ಭೂಮಿಯಲ್ಲಿ ಎದುರು ನಿಂತಾಗ ಅರ್ಜುನನ ಮನಸ್ಸು ಕಂಪಿಸುತ್ತದೆ. ಯುದ್ಧ ಆರಂಭಕ್ಕೂ ಮುನ್ನ ಅರ್ಜುನನು ಕೃಷ್ಣನಿಗೆ ರಥವನ್ನು ಮಧ್ಯಕ್ಕೆ ಕೊಂಡೊಯ್ಯಲು ಹೇಳುತ್ತಾನೆ. ಅಲ್ಲಿ ಅವನು ತನ್ನ ಎದುರು ನಿಂತವರನ್ನ ಒಮ್ಮೆ ಗಮನವಿಟ್ಟು ನೋಡುತ್ತಾನೆ. ಅವನಿಗೆ ಕಾಣಿಸುವುದು ತನ್ನ ಬಂಧುಗಳು, ಗುರುಗಳು, ಸ್ನೇಹಿತರು. ಈ ದೃಶ್ಯ ಅರ್ಜುನನ ಹೃದಯವನ್ನು ಅಲುಗಾಡಿಸುತ್ತದೆ. ಅವನ ಕೈಯಿಂದ ಗಾಂಡೀವ ಬಿಲ್ಲು ಜಾರಿ ಬೀಳುತ್ತದೆ. ದೇಹ ನಡುಗುತ್ತದೆ, ಮನಸ್ಸು ಗೊಂದಲದಿಂದ ತುಂಬುತ್ತದೆ. ಅರ್ಜುನನು ಹೇಳುತ್ತಾನೆ, ಇಂತಹ ಯುದ್ಧದಿಂದ ನನಗೆ ಜಯವೂ ಬೇಡ, ರಾಜ್ಯವೂ ಬೇಡ. ಈ ಮನಸ್ಥಿತಿಯನ್ನೇ ಅರ್ಜುನ ವಿಷಾದ ಎಂದು ಕರೆಯುತ್ತಾರೆ. ಅರ್ಜುನ ವಿಷಾದ ಯೋಗ ಅಂದರೆ ದುಃಖ, ಭಯ ಮತ್ತು ಗೊಂದಲದ ಸ್ಥಿತಿ. ಈ ಅಧ್ಯಾಯದಲ್ಲಿ ಶ್ರೀಕೃಷ್ಣ ಉಪದೇಶ ಮಾಡುವುದಿಲ್ಲ. ಅವರು ಮೌನವಾಗಿ ಅರ್ಜುನನ ಮಾತುಗಳನ್ನು ಕೇಳಿಸಿಕೊಳ್ಳುತ್ತಾರೆ. ಇದು ನಮಗೆ ಒಂದು ಪಾಠ ಕಲಿಸುತ್ತದೆ. ಮೊದಲು ನಮ್ಮ ಗೊಂದಲವನ್ನು ಅರ್ಥ ಮಾಡಿಕೊಳ್ಳಬೇಕು ಎಂದು. ಅರ್ಜುನನ ವಿಷಾದವೇ ಮುಂದಿನ ಅಧ್ಯಾಯಗಳಲ್ಲಿ ಜ್ಞಾನವಾಗಿ ಪರಿವರ್ತನೆಯಾಗುತ್ತದೆ. ಅಲ್ಲಿಂದಲೇ ಭಗವದ್ಗೀತೆಯ ಮಹಾನ್ ಉಪದೇಶ ಆರಂಭವಾಗುತ್ತದೆ. ಮುಂದಿನ ವಿಡಿಯೋದಲ್ಲಿ ಶ್ರೀಕೃಷ್ಣನು ಅರ್ಜುನನಿಗೆ ನೀಡಿರುವ ಮೊದಲ ಜ್ಞಾನೋಪದೇಶವನ್ನು ಸರಳವಾಗಿ ತಿಳಿದುಕೊಳ್ಳೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಧರ್ಮೋ ರಕ್ಷತಿ ರಕ್ಷಿತಃ. ಧನ್ಯವಾದಗಳು. ಜೈ ಶ್ರೀಕೃಷ್ಣ.